ನಿಮ್ಮ ಸ್ಕಿನ್ ಕೇರ್ ರೂಟೀನ್ ಹೆಂಗಿರುತ್ತೆ ಅಂತ? ಎಷ್ಟೇ ಇದು ಸ್ಕಿನ್ ಕೇರ್ ಮಾಡಿದ್ರು ನೀವು ಮಾಯಿಶ್ಚರೈಸ್ ಮಾಡಿದ್ರೆ ಸಾಕು, ನಿಮ್ಮ ಸ್ಕಿನ್ ಸಾಫ್ಟ್ ಇರುತ್ತೆ. ಹೋಮ್ ರೆಮಿಡೀಸ್ ಜಾಸ್ತಿ ಟ್ರೈ ಮಾಡ್ತೀರಾ ಅಥವಾ ಪಾರ್ಲರ್ಸ್ಗೆ ಹೆಚ್ಚಾಗಿ ಹೋಗ್ತೀರಾ ಅಂತ? ವೆರಿ ಸಿಂಪಲ್ ಹೋಮ್ ರೆಮಿಡೀಸ್, ನೀವು ಜಾಸ್ತಿ ಏನು ಕಾಂಪ್ಲಿಕೇಟ್ ಮಾಡ್ಕೊಳಕ್ ಹೋಗ್ಬಾರ್ದು ಅಷ್ಟೇ. ನಿಮ್ಮ ಹೇರ್ ಸ್ಟೈಲ್ ರೂಟೀನ್ ಹೆಂಗಿರುತ್ತೆ? ಎಷ್ಟು ದಿನಕ್ಕೊಮ್ಮೆ ಆಯಿಲ್ ಅಪ್ಲೈ ಮಾಡ್ತಿರ್ತೀರಾ ಅಂತ? ನಾನು ಟ್ರೈ ಮಾಡಿದ್ದೀನಿ ಆ್ಯಂಡ್ ಐ ಹ್ಯಾಡ್ ಎಕ್ಸ್ಟ್ರೀಮ್ ಹೇರ್ ಫಾಲ್. ಸೊ ನಾ ಏನು ಮಾಡ್ತೀನಿ ಅಂದರೆ ಯೂಶ್ವಲಿ ಕೇಸ್ ಜಿಮ್ಗೆ ಹೋಗೋದಾದ್ರೆ ಬಿಫೋರ್ ವರ್ಕೌಟ್ ಏನೆಲ್ಲ ಫುಡ್ ಪ್ರಿಕಾಷನ್ಸ್ ತಗೊಂತೀರಾ? ನಿಮ್ಮ ಡಯಟ್ ಲಿಸ್ಟ್ ಹೆಂಗಿರುತ್ತೆ ಅಂತ? ಅಮ್ಮ ತುಂಬ ಟೇಸ್ಟಿ ಮನೆ ಊಟನೇ ಚೆನ್ನಾಗಿ ಹಾಕ್ತಾರೆ. ಸೊ ನನಗೆ ಅದೇನು ತೊಂದರೆ ಅಂತ ಅನ್ಸಲ್ಲ. ಸ್ಪೋರ್ಟ್ಸ್ ಆಡೋದ್ರಿಂದ ಮೆಂಟಲ್ ಸ್ಟೆಬಿಲಿಟಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಹೀರೋಯಿನ್ ಆದಮೇಲೆ ಸೊ ಸ್ಕಿನ್ ಕೇರ್ ಆಗಿರ್ಬೋದು, ಹೇರ್ ಕೇರ್ ಆಗಿರ್ಬೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಯಾಕಂದ್ರೆ ಔಟ್ಡೋರ್ ಇಂಡೋರ್ ಶೂಟ್ಸ್ ಎಲ್ಲ ಇದ್ದಾಗ ಮೇಕಪ್ ಗಂಟೆಗಟ್ಟಲೆ ಕ್ಯಾರಿ ಮಾಡಬೇಕಾಗುತ್ತೆ. ನಿಮ್ಮ ಸ್ಕಿನ್ ಕೇರ್ ರೂಟೀನ್ ಹೆಂಗಿರುತ್ತೆ ಅಂತ? ನಾನು ಒಂದೇ ಒಂದು ರೂಲ್ ಫಾಲೋ ಮಾಡೋದು, ಮಾಯಿಶ್ಚರೈಸ್ ಮಾಡಬೇಕು. ಯಾವುದೇ ಟೈಮ್ ಆಗಿರಲಿ, ಇವಾಗ ವಿಂಟರ್ ಸೀಸನ್ಸಲ್ಲಿ ಮಾಯಿಶ್ಚರೈಸ್ ಮಾಡಬೇಕು, ಯಾಕಂದರೆ ಸ್ಕಿನ್ ಒಡೆದೋಗುತ್ತೆ ಅಂತ. ಆ್ಯಂಡ್ ಸಮ್ಮರ್ ಸೀಸನಲ್ಲಿ ಮೇನ್ಲಿ ನಾನು ತುಂಬ ಮಾಯಿಶ್ಚರೈಸ್ ಮಾಡ್ಕೋತಾ ಇರ್ತೀನಿ. ಬಿಕಾಸ್ ಇನ್ ದಿ ಎಂಡ್ ಎಷ್ಟೇ ಇದು ಸ್ಕಿನ್ ಕೇರ್ ಮಾಡಿದ್ರು ನೀವು ಮಾಯಿಶ್ಚರೈಸ್ ಮಾಡಿದ್ರೆ ಸಾಕು, ನಿಮ್ಮ ಸ್ಕಿನ್ ಸಾಫ್ಟ್ ಇರಬೇಕು. ನಿಮ್ಮ ಸ್ಕಿನ್ನಲ್ಲಿ ವಾಟರ್ ಕಂಟೆಂಟ್ ಇರಬೇಕು. ವಾಟರ್ ಕಂಟೆಂಟ್ ಇದ್ದರೆ ನೀವು ಯಾವಾಗಲೂ ಯಂಗ್ ಕಾಣಿಸ್ತೀರಾ ಅಂತ ನಾನು ಅನ್ಕೋತಾ ಇದ್ದೀನಿ ಅಷ್ಟೇ. ಮೇಡಮ್, ಮೇಕಪ್ ಮಾಡೋದ್ರಿಂದ ಕೂಡ ಗಂಟೆಗಟ್ಟಲೆ ಮೇಕಪ್ ಇರೋದು ಅನ್ಕೊಂಡು ಸ್ಕಿನ್ ಡ್ಯಾಮೇಜ್ ಆಗುತ್ತೆ. ಸೊ ಬಿಫೋರ್ ಮೇಕಪ್ ಏನೆಲ್ಲ ಸ್ಕಿನ್ ರೂಟೀನ್ ಇರುತ್ತೆ, ಆಫ್ಟರ್ ಮೇಕಪ್ ರಿಮೂವ್ ಮಾಡಿದ್ಮೇಲೆ ಒಂದಷ್ಟು ಪ್ರಾಡಕ್ಟ್ಸ್ ಅನ್ನು ಯೂಸ್ ಮಾಡಬೇಕಾಗುತ್ತೆ, ಸೆರಮ್ಸ್ ಅನ್ನು ಯೂಸ್ ಮಾಡಬೇಕಾಗುತ್ತೆ. ಸೊ ಆಫ್ಟರ್ ಮೇಕಪ್ ಆಗಿರ್ಬೋದು ನಿಮ್ಮ ಸ್ಕಿನ್ ಕೇರ್ ಹೆಂಗಿರುತ್ತೆ? ಮೇಕಪ್ ಈ ನಡುವೆ ಸ್ವಲ್ಪ ಅವಶ್ಯಕತೆ ಆಗಿಬಿಟ್ಟಿದೆ. ಇಟ್ಸ್ ನಾಟ್ ಲೈಕ್ ಇನ್ ಅವರ್ ಹ್ಯಾಂಡ್ಸ್ ಆಲ್ಸೋ. ಇದು ಡಿರೆಕ್ಟರ್ಸ್ ಕೇಳಿದಾಗ ಇಲ್ಲ ಸಿನಿಮಾ ಮಾಡಬೇಕಾಗಿದ್ರೆ ಮಾಡಲೇಬೇಕಾಗುತ್ತೆ. ಆ್ಯಂಡ್ ಸೊ ಹಾಗಂತ ನಮ್ಮ ಸ್ಕಿನ್ನ ನೋಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಸ್ಕಿನ್ ಕೇರ್ ಅಂತ ಬಂದಾಗ ನಾನು ಜಾಸ್ತಿ ಸ್ಕಿನ್ ಕೇರ್ ಮಾಡಲ್ಲ. ಐ ಫೀಲ್ ಲೈಕ್ ಲೆಸ್ ಇಸ್ ಮೋರ್. ಸೊ ಮೇಕಪ್ಗಿಂತ ಮುಂಚೆ ನಾನು ವೆರಿ ಮಿನಿಮಲ್ ಸ್ಕಿನ್ನ ಮಾಯಿಶ್ಚರೈಸ್ ಮಾಡ್ಕೋತೀನಿ. ಆ್ಯಂಡ್ ಸನ್ಸ್ಕ್ರೀನ್ ಬೇಕಿದ್ರೆ ಹಾಕ್ಕೋತೀನಿ. ಮಿಡ್ಲ್ ಆಫ್ ದ ಡೇ ಏನಾದರೂ ಇದ್ದರೆ, ರಾತ್ರಿ ಹೊತ್ತಿದ್ರೆ ಜಾಸ್ತಿ ಏನು ಹಾಕ್ಕೊಡಲ್ಲ. ಆ್ಯಂಡ್ ಆಫ್ಟರ್ ಇದು ಮೇಕಪ್ ತೆಗೆದಾದ್ಮೇಲೆ ಕೂಡ ಅಗೇನ್ ತುಂಬ ಮಾಯಿಶ್ಚರೈಸ್ ಮಾಡಿಬಿಟ್ಟು ಸ್ಕಿನ್ನ ಜಾಸ್ತಿ ಹೈಡ್ರೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಹೈಡ್ರೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ದಿನ ಪೂರ್ತಿ ಮಾಯಿಶ್ಚರೈಸ್ ಮಾಡ್ಕೊಂಡಿರೋಕ್ಕಾಗಲ್ಲ. ಯಾಕಂದರೆ ಸ್ಕಿನ್ ಸ್ವಲ್ಪ ಸ್ಕಿನ್ಗೆ ಸ್ವಲ್ಪ ಗಾಳಿ ಕೂಡ ಬೇಕು. ಇಟ್ ಶುಡ್ ಸ್ಟಾರ್ಟ್ ಬ್ರೀದಿಂಗ್ ಆಲ್ಸೋ. ಸೊ ಅದಕ್ಕೆ ದಿನದಲ್ಲಿ ಬೆಳಿಗ್ಗೆ ಒಂದ್ಸಲ ಮಾಯಿಶ್ಚರೈಸ್ ಮಾಡ್ಕೊಂಡ್ಬಿಟ್ಟು ಬಿಟ್ಟರೆ ಸಾಕು. ತುಂಬ ಸಿಂಪಲ್ ಸ್ಕಿನ್ ಕೇರ್ ಅಂತ ಹೇಳಬೇಕಂದ್ರೆ ಒಂದು ಒಳ್ಳೆ ಮಾಯಿಶ್ಚರೈಸರ್ ತೊಗೊಳ್ಳಿ, ಫೇಸ್ ಮಾಯಿಶ್ಚರೈಸರ್, ಜೆಲ್ ಮಾಯಿಶ್ಚರೈಸರ್ ತೊಗೊಳ್ಳಿ, ಮಾಯಿಶ್ಚರೈಸರ್ ಹಾಕ್ಕೊಂಡಿರಿ ಅಷ್ಟೇ ಸಾಕು. ದೆನ್ ಜಾಸ್ತಿ ಹಾರ್ಶ್ ಟೆಂಪ್ರೇಚರ್ಸ್ಗೆ ಎಕ್ಸ್ಪೋಸ್ ಮಾಡ್ಕೋಬೇಡಿ ಅಷ್ಟೇ. ನಿಮ್ಮ ಸ್ಕಿನ್ ತುಂಬ ಗ್ಲೋ ಇರೋದ್ರಿಂದ ಹೋಮ್ ರೆಮಿಡೀಸ್ ಎಲ್ಲ ಕೆಲವರೆಲ್ಲ ಟ್ರೈ ಮಾಡ್ತಿರ್ತಾರೆ. ನಟಿ ಅಂದ ತಕ್ಷಣ ಕೆಲವೊಬ್ರು ಹಿರಿಯರು ಹೇಳಿರುವಂತಹ ಮಾತುಗಳು ಕೂಡ ಇರುತ್ತೆ. ಹೋಮ್ ರೆಮಿಡೀಸ್ ಜಾಸ್ತಿ ಟ್ರೈ ಮಾಡ್ತೀರಾ ಅಥವಾ ಪಾರ್ಲರ್ಸ್ಗೆ ಹೆಚ್ಚಾಗಿ ಹೋಗ್ತೀರಾ ಅಂತ? ನಮ್ಮ ಮನೆಯಲ್ಲಿ ಪಾರ್ಲರ್ ಬಿಡೋದೇ ಇಲ್ಲ. ಅಮ್ಮ ಎಲ್ಲ ಹೋಮ್ ರೆಮಿಡೀಸೇ ಮಾಡೋದು. ಮಮ್ಮಿ ವಾಸ್ ಅ ಬ್ಯೂಟಿಷಿಯನ್ ಬೈ ದ ವೇ. ಸೊ ಅವ್ರಿಗೆ ಗೊತ್ತಿತ್ತು ಇದು ಫೇಶಿಯಲ್ ಏನು ಮಾಡೋದಂತ. ಬಿಕಾಸ್ ಅವರು ಎಷ್ಟೋ ವರ್ಷದಿಂದ ಫೇಶಿಯಲ್ ಎಲ್ಲ ಮಾಡ್ಕೊಂಡು ಬಂದಾಗ ಅವರೇ ನೋಡ್ತಾ ಇದ್ರು, ಹರ್ ಹ್ಯಾಂಡ್ಸ್ ಫೆಲ್ಟ್ ವೆರಿ ಡ್ರೈ ಆಫ್ಟರ್ ಫೇಶಿಯಲ್, ವಿಚ್ ಇಸ್ ಗುಡ್. ಇವಾಗ ಮಂತ್ಲಿ ಒನ್ಸ್ ಫೇಶಿಯಲ್ ಮಾಡಿಸ್ಕೊಂಡ್ರೆ ಒಳ್ಳೇದು, ಏನೋ ಗೊತ್ತಿಲ್ಲ. ಬಟ್ ಅಮ್ಮ ಡೈಲಿ ಮಾಡ್ತಿರೋದ್ರಿಂದ ಐ ಕುಡ್ ವಿಸಿಬ್ಲಿ ಸಿ ದಟ್ ಹರ್ ಹ್ಯಾಂಡ್ಸ್ ವೆರ್ ಡ್ರೈಯಿಂಗ್ ಅಪ್. ಸೊ ಅದರಿಂದ ಗೊತ್ತಾಯಿತು ಶಾರ್ಟ್ ಟರ್ಮೇ ಎಷ್ಟು ಎಫೆಕ್ಟ್ ಆಗ್ತಾಯಿದೆ ಅಂದರೆ ಲಾಂಗ್ ಟರ್ಮ್ ಇನ್ನೂ ಜಾಸ್ತಿ ಆಗ್ಬೋದು ಅಂತ ಹೇಳ್ಬಿಟ್ಟು. ಸೊ ಐ ಥಿಂಕ್ ಅಮ್ಮ ಜಾಸ್ತಿ ನನಗೆ ಹೋಮ್ ರೆಮಿಡೀಸೇ. ಇಷ್ಟವರೆಗೂ ಐ ಹ್ಯಾವೆಂಟ್ ಗಾಟನ್ ಅ ಫೇಶಿಯಲ್ ಡನ್ ಆ್ಯಟ್ ಆಲ್. ಒಂದು ಸಲ ಮಾತ್ರ ಒಂದು ಹೈಡ್ರಾ ಫೇಶಿಯಲ್ ಅಂತ ಒಂದು ಮಾಡಿಸ್ಕೊಂಡಿದ್ದೆ. ಇಟ್ ಡಿ ನಾಟ್ ವರ್ಕ್ಔಟ್ ವೆಲ್ ಫಾರ್ ಮಿ, ನಂಗೆ ಇಷ್ಟನೇ ಆಗಿಲ್ಲ. ಸೊ ಅದು ಬಿಟ್ಟರೆ ಯೂಶ್ವಲಿ ನಾನು ಹೋಮ್ ರೆಮಿಡೀಸ್, ವೆರಿ ಸಿಂಪಲ್ ಹೋಮ್ ರೆಮಿಡೀಸ್, ನೀವು ಜಾಸ್ತಿ ಏನು ಕಾಂಪ್ಲಿಕೇಟ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಅಷ್ಟೇ. ಮೇಡಮ್, ಹೋಮ್ ರೆಮಿಡೀಸ್ ನಿಮ್ಮ ಫಾಲೋವರ್ಸ್ಗೆ ಏನಾದರೂ ರಚನಾ ಅವರು ಒಂದು ಟಿಪ್ಪನ್ನು ಹೇಳೋದಾದರೆ? ಒಂದು ಟಿಪ್ ಹೋಮ್ ರೆಮಿಡಿ, ಸಾಕಷ್ಟು ಜನ ನಿಮ್ಮನ್ನು ನೋಡ್ತಾ ಇರ್ತಾರೆ, ಇನ್ಸ್ಟಾಗ್ರಾಮ್ ಅನ್ನು ಫಾಲೋ ಮಾಡ್ತಿರ್ತಾರೆ. ಸೊ ಅವ್ರಿಗೆ ಹೆಲ್ಪ್ಫುಲ್ ಆಗ್ಬೋದು. ನಾನು ನನ್ನ ಕಡೆಯಿಂದ ಸ್ಕಿನ್ ಕೇರ್ ಟಿಪ್ಸ್ ಆ್ಯಂಡ್ ಹೋಮ್ ರೆಮಿಡಿ ಟಿಪ್ ಹೇಳ್ತೀನಿ. ಸ್ಕಿನ್ ಕೇರ್ ಫಸ್ಟ್. ಸ್ಕಿನ್ ಕೇರ್ದು ಏನಂದರೆ ಅದೇ ಮಾಯಿಶ್ಚರೈಸ್ ಮಾಡ್ಕೊಳ್ಳಿ, ದಿನಕ್ಕೊಂದ್ಸಲ ಮಾಡ್ಕೊಂಡ್ರೆ ಸಾಕು. ಆ್ಯಂಡ್ ಎಕ್ಸ್ಟ್ರೀಮ್ ಟೆಂಪ್ರೇಚರ್ಸ್, ತುಂಬ ಬಿಸಿಲಿದ್ದಾಗ, ತುಂಬ ಚಳಿ ಇದ್ದಾಗ ಆಚೆ ಹೋಗೋದನ್ನ ಅವಾಯ್ಡ್ ಮಾಡಿ. ಹೋಗೋ ಥರ ಇದ್ರೂ ಏನಾದರೂ ಪ್ರಿಕಾಷನ್ಸ್, ಪ್ರೊಟೆಕ್ಷನ್ಸ್ ಬೇಕಾಗಿರೋದು ತೊಗೊಳ್ಳಿ. ಆ್ಯಂಡ್ ಸ್ಕಿನ್ ಕೇರ್ ಬೇಕಂತ ಹೇಳಿದ್ರೆ ನಾನು ಪಿಂಪಲ್ಸ್ ಬಂದಾಗ ನಾನು ಜಾಯ್ಕಾಯಿ ಯೂಸ್ ಮಾಡ್ತೀನಿ, ನಟ್ಮೆಗ್.
ಅದು ಪಿಂಪಲ್ ಮೇಲಿರೋ ಆಯಿಲ್ನೆಲ್ಲ ಸಕ್ಔಟ್ ಮಾಡುತ್ತೆ ಆ್ಯಂಡ್ ಇಟ್ಸ್ ವೆರಿ ಗುಡ್ ಇಸ್ ವಾಟ್ ಐ ಥಿಂಕ್. ಆದರೆ ಅದನ್ನ ಎಕ್ಸಸ್ ಆಗಿ ಕೂಡ ಯೂಸ್ ಮಾಡಬಾರ್ದು, ಸ್ಕಿನ್ ಒಣಗೋಗುತ್ತೆ. ಸೊ ನೀವು ನೋಡಿಕೊಂಡು ಪಿಂಪಲ್ ಎಷ್ಟು ದಿನ ಆ್ಯಕ್ಟಿವ್ ಇರುತ್ತೆ ಅವಾಗವರೆಗೂ ಜಾಕ ಯೂಸ್ ಮಾಡಿ. ಮೇಡಮ್, ಡಿಫ್ರೆಂಟ್ ಪಾತ್ರಕ್ಕೆ ತಕ್ಕಂಗೆ ನಾವು ಹೇರ್ ಸ್ಟೈಲ್ ಕೂಡ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಹೇರ್ ಸ್ಟೈಲ್ ರೂಟೀನ್ ಹೆಂಗಿರುತ್ತೆ? ಎಷ್ಟು ದಿನಕ್ಕೊಮ್ಮೆ ಆಯಿಲ್ ಅಪ್ಲೈ ಮಾಡ್ತಿರ್ತೀರಾ ಅಂತ? ನಾನು ಐ ಆಮ್ ವೆರಿ ರೆಗ್ಯುಲರ್ ಆಯಿಲ್ ಅಪ್ಲೈಯರ್. ಯಾಕಂದರೆ ಸಲೂನ್ಸ್ಗೆ ಹೋದರೆ ಅವರು ಆಯಿಲ್ ಅಪ್ಲೈ ಮಾಡಬೇಡಿ, ಇದು ಏನು ಹೇರ್ ಟ್ರೀಟ್ಮೆಂಟ್ ತೊಗೊಳ್ಳಿ ಅಂತಾರೆ. ಬಟ್ ನಂಗೆ ಅದು ಅಡ್ಜಸ್ಟ್ ಆಗಲ್ಲ. ಸೊ ನಾನು ಟ್ರೈ ಮಾಡಿದ್ದೀನಿ ಆ್ಯಂಡ್ ಐವ್ ಹ್ಯಾಡ್ ಎಕ್ಸ್ಟ್ರೀಮ್ ಹೇರ್ ಫಾಲ್. ಸೊ ನಾ ಏನು ಮಾಡ್ತೀನಿ ಅಂದರೆ ಯೂಶ್ವಲಿ 3 to 4 days ಒನ್ಸ್ ಅಮ್ಮ ನನಗೆ ತಲೆಗೆ ಎಣ್ಣೆ ಹಚ್ತಾರೆ ಆ್ಯಂಡ್ ಕಪಲ್ ಆಫ್ ಅವರ್ಸ್ ಆದಮೇಲೆ ತಲೆ ಸ್ನಾನ ಮಾಡ್ಕೊಳ್ಳಿ. ತುಂಬ ದಿನ ಕೂಡ ಎಣ್ಣೆ ಇಟ್ಕೋಬಾರ್ದು, ಅದು ಕೂದಲು ಡ್ಯಾಮೇಜ್ ಆಗುತ್ತೆ, ಬ್ರೇಕೇಜ್ ಜಾಸ್ತಿ ಆಗ್ಬೋದು. ಸೊ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಗಂಟೆ ಇದ್ಬಿಟ್ಟು ತೆಗೆದ್ರೆ ಆ್ಯಂಡ್ ರೈಟ್ ಅಮೌಂಟ್ ಆಫ್ ಶಾಂಪೂ ಯೂಸ್ ಮಾಡಬೇಕು. ಎಣ್ಣೆ ಹಾಕ್ಕೊಂಡಿದ್ದೀನಂತ ಶಾಂಪೂ ಹಾಕಿ ಉಜ್ಜಿ ಹಾಕಿದ್ರೆ ಅದು ಇನ್ನೂ ಡ್ರೈ ಅಪ್ ಆಗುತ್ತೆ. ಸೊ ಅದೇ ಜಸ್ಟ್ 3 days ಒನ್ಸ್ ಹೇರ್ ವಾಶ್ ಮಾಡ್ಕೋತೀನಿ. ನಿಮ್ಮ ಸ್ಕಿನ್ ಟೈಪ್ ಯಾವುದು ಮೇಡಮ್? ಡ್ರೈ ಸ್ಕಿನ್ ಇರುತ್ತೆ, ಕಾಂಬಿನೇಷನ್ ಇರುತ್ತೆ, ಇಲ್ಲ ಆಯಿಲ್ ಸ್ಕಿನ್ ಇರುತ್ತೆ. ಸೊ ನೀವು ಯಾವ ಒಂದು ಸನ್ಸ್ಕ್ರೀನ್ ಲೋಷನ್ ಅನ್ನು ಯೂಸ್ ಮಾಡ್ತೀರಾ? ಸನ್ಸ್ಕ್ರೀನ್ ಲೋಷನ್ ಇಟ್ ಡಿಪೆಂಡ್ಸ್. ಎಷ್ಟೋ ಇವೆ ನನ್ನ ಕಬೋರ್ಡಲ್ಲಿ, ಒಂದು 100 ಸನ್ಸ್ಕ್ರೀನ್ ಲೋಷನ್ಸ್ ಇರ್ಬೋದು. ಸನ್ಸ್ಕ್ರೀನ್ ಲೋಷನ್ಸ್ ನಾನು ಸ್ಪೆಸಿಫಿಕ್ ಕಂಪನಿ ಅಂತ ಏನಿಲ್ಲ, ಹ್ಯಾವ್ ಅ ಲಾಟ್ ಆಫ್ ಸನ್ಸ್ಕ್ರೀನ್ಸ್. ಒಂದು 100 ಸನ್ಸ್ಕ್ರೀನ್ಸ್ ಮನೇಲಿವೆ. ಎನಿ SPF 35-40 ಸನ್ಸ್ಕ್ರೀನ್ ತೊಗೊಂಡ್ಬಿಟ್ಟು PA++ ಟ್ರಿಪಲ್+ ಇದ್ರೆ ಸಾಕು. ಮೇಡಮ್, ನಟಿಯಾಗಿದ ತಕ್ಷಣ ನಮ್ಮ ಫಿಸಿಕ್ ಅಪಿರಿಯನ್ಸ್, ಬಿಕಾಸ್ ಯಾಕಂದ್ರೆ ಕೆಲವೊಂದ್ಸಲ ಪಾತ್ರಕ್ಕೆ ತಕ್ಕಂಗೆ ನಾವು ಕಾಣಿಸ್ಕೋಬೇಕು ಅಂದಾಗ ಫಿಟ್ನೆಸ್ ಕೂಡ ತುಂಬಾ ಇಂಪಾರ್ಟೆಂಟ್. ಯೋಗ ಮಾಡ್ತೀರಾ ಅಥವಾ ಜಿಮ್ಗೆ ಹೋಗಕ್ಕೆ ಇಷ್ಟಪಡ್ತೀರಾ? ಇನ್ ಕೇಸ್ ಜಿಮ್ಗೆ ಹೋಗೋದಾದ್ರೆ ಬಿಫೋರ್ ವರ್ಕೌಟ್ ಏನೆಲ್ಲ ಫುಡ್ ಪ್ರಿಕಾಷನ್ಸ್ ತಗೊಂತೀರಾ? ನಿಮ್ಮ ಡಯಟ್ ಲಿಸ್ಟ್ ಹೆಂಗಿರುತ್ತೆ ಅಂತ? ಫುಡ್ ಬಿಫೋರ್ ವರ್ಕೌಟ್, ಆಫ್ಟರ್ ವರ್ಕೌಟ್ ಅಂತ ಏನಿಲ್ಲ. ನಾನು ಆಲ್ ದ ಟೈಮ್ ಸ್ವಲ್ಪ ಕ್ಲೀನ್ ತಿನ್ನೋಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಇಟ್ ವರ್ಕ್ಸ್ ಔಟ್ ವೆಲ್. ಯಾಕಂದರೆ ಅಮ್ಮ ತುಂಬ ಟೇಸ್ಟಿ ಮನೆ ಊಟನೇ ಚೆನ್ನಾಗಿ ಹಾಕ್ತಾರೆ. ಸೊ ನನಗೆ ಅದೇನು ತೊಂದರೆ ಅಂತ ಅನಿಸಲ್ಲ. ಆ್ಯಂಡ್ ವರ್ಕೌಟ್ಗೆ ಬಂದರೆ ನಾನು ವಾಕ್ಸ್ ಜಾಸ್ತಿ ಮಾಡ್ತೀನಿ. ನಾನು ದಿನಕ್ಕೆ ಅಟ್ಲೀಸ್ಟ್ 10,000 steps ತಗೋತೀನಿ. ಐ ಥಿಂಕ್ ದಟ್ ವಿಲ್ ಕೀಪ್ ಮೀ ಫಿಟ್ ಇನಫ್ ಫಾರ್ ಇದು. ಆ್ಯಂಡ್ ಬೇಸಿಕ್ ಆರ್ಮ್ ಆ್ಯಂಡ್ ಲೆಗ್ ವರ್ಕೌಟ್ ಮಾಡ್ತೀನಿ. ಅದು ಜಿಮ್ಮಲ್ಲಾಗಿರ್ಬೋದು, ಮನೇಲಾಗಿರ್ಬೋದು, ಬಟ್ ಮೇನ್ಲಿ ಮ್ಯಾಟ್ ವರ್ಕೌಟ್ಸ್ ಜಾಸ್ತಿ ಮಾಡೋದು. ಸೊ ಅದನ್ನು ಏನಂತೀರಾ ಅದು ನೀವು ನಿಮ್ಮ ಪಾಡಿಗೆ ಡಿಸೈಡ್ ಮಾಡಿ. ಮೇಡಮ್, ಇತ್ತೀಚೆಗೆ ನಟಿ ಅಂದ್ರೆ ತಕ್ಷಣ ಪಾತ್ರಕ್ಕೆ ತಕ್ಕಂಗೆ ಬೇಗ ನಾವು ಫೇಸ್ ಆಗಿರ್ಬೋದು ಎಲ್ಲಾನು ಕೂಡ ನಾವು ವೆಯ್ಟ್ ರಿಡಕ್ಷನ್ ಆಗಿರ್ಬೋದು, ಬೋಟಾಕ್ಸ್ ಆಗಿರ್ಬೋದು ಚೇಂಜಸ್ ಮಾಡ್ಕೋಬೇಕು. ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಬೋಟಾಕ್ಸ್, ವೆಯ್ಟ್ ರಿಡಕ್ಷನ್ ಸರ್ಜರೀಸ್, ಪ್ಲಾಸ್ಟಿಕ್ ಸರ್ಜರೀಸ್ ಮೊರೆ ಹೋಗ್ತಾರೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಅದ್ರ ಬಗ್ಗೆ ನನ್ನ ಒಪಿನಿಯನ್, ಐ ಥಿಂಕ್ ವೇಟ್ ರಿಡಕ್ಷನ್ ಸ್ವಲ್ಪ ಕೇರ್ಫುಲ್ ಆಗಿರಿ. ಯಾವ ಡಾಕ್ಟರ್ ಹತ್ರ ಹೋಗ್ತಾ ಇದ್ದೀರಾ ಅಂತ ನೋಡ್ಕೊಂಡು ಹೋಗಿ ಅಷ್ಟೇ ಹೇಳೋಕ್ಕಾಗುತ್ತೆ. ಬಟ್ ಬೋಟಾಕ್ಸ್ ಆ್ಯಂಡ್ ವಾಟ್ ಎವರ್ ಅದರ್ ಟ್ರೀಟ್ಮೆಂಟ್ಸ್ ಅದು ನಿಮ್ಗೆ ಇಷ್ಟ, ನಿಮಗೆ ಮಾಡ್ಕೋಬೇಕಂತ ಅನ್ಸಿದ್ರೆ ಮಾಡ್ಕೊಳ್ಳಿ. ನಾ ಹೇಳೋರು ನಾವು ಯಾರು ಅಲ್ವಾ? ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.